ಆಹಾ, ಎಲ್ಡರ್ಸ್ ಪಾದ ಸೇವಾ ಬ್ಲೆಸ್ಸಿಂಗ್ ಎಲ್ರಿಗೂ ಸಿಕ್ಕತ್ತಾ? ಸಾಕ್ಷಾತ್ ಮಹಾವಿಷ್ಣು ಏನು ಮಾಡಿದ? ಭೃಗು ಮಹರ್ಷಿಯ ಕಾಲ ಒತ್ತಲಿಲ್ಲವೇ? ಒತ್ತುತ್ತಾ ಅವರ ಕಾಲನ್ನು ಚಿಗುಟಲಿಲ್ಲವೇ? ಸಾರಿ, ಇವರು ಯಾಕೆ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಯಾರು? ಹೂ ನಮ್ಮ ಆಳುಗಳು. ಎಲ್ಲಿಗೆ ಹೋಗಿದ್ದಾರೆ? ಒದೆ ತಿನ್ನೋಕೆ. ಅನ್ಕಾಲ್ ಯಾವುದೋ ಕೆಲಸದ ಮೇಲೆ ಕಳಿಸಿದ್ದೆ. ನೀವು ಅವ್ರನ್ನ ಕೆಲಸದ ಮೇಲೆ ಕಳಿಸಿದ್ರಿ. ಆದರೆ ಕ್ರೀಮ್, ಐಸ್ ಕ್ರೀಮ್, ಫೇಸ್ ಕ್ರೀಮ್, ಹಿಪ್ನೋಟಿಸಮ್, ಮೆಸ್ಮರಿಸಮ್, ಊಡೋಯಿಸಮ್, ಬಾರೆ ಕರ್ಣ ಪಿಶಾಚಿ ನನ್ನ ಹತ್ರ ಹೇಳೇ ನಿನ್ನ ತಂತ್ರ. ಈ ಮುದುಕ ಒಂದು ಕರ್ಣ ಪಿಶಾಚಿಯನ್ನು ಸಾಕಿಕೊಂಡಿದ್ದಾನೆ. ಅದು ನಡೆದದ್ದೆಲ್ಲ ಇವರ ಕಿವಿಯಲ್ಲಿ ಎಂದು ಹೇಳುತ್ತಲೇ ಇರುತ್ತದೆ. ಈಗೇನ್ ಹೇಳತ್ತೋ ನಿನ್ನ ಕರ್ಣ ಪಿಶಾಚಿ? ನಿಮ್ಮ ಸನ್ನಿಲ್ಲ. ಅದೇ ನಿಮ್ಮ ಅಳಿಯ. ಅದೇ ಶಂಕರ್, ನಿಮ್ ಮಗನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಮದುವೆ ಮಾಡ್ಕೊಂಡಿದ್ದಾನಲ್ಲ, ದಟ್ ಮ್ಯಾನ್. ಇದೆಲ್ಲ ನಿನಗೆ ಹೇಗೆ ಗೊತ್ತು? ನಾನು ಹೇಳಿದನು ಪಿಶಾಚಿ, ಕರ್ಣ ಪಿಶಾಚಿ. ಮಿಸ್ಟರ್ ಶಂಕರ್ ಹತ್ರ ನಿಮ್ಮ ದಾಂಡಿಗರು ಫೈಟ್ ಮಾಡಿ ಒಬ್ಬ ಕೈ ಕಳ್ಕೊಂಡಿದ್ದಾನೆ, ಒಬ್ಬ ಕಾಲ್ ಕಳ್ಕೊಂಡಿದ್ದಾನೆ, ಒಬ್ಬ ತಲೆ ಹೊಡ್ಕೊಂಡಿದ್ದಾನೆ, ಇನ್ನೊಬ್ಬ ಶೇಮ್ ಪ್ಯಾಂಟ್ ಇಲ್ದೆ ಹಾಗೆ ಬರ್ತಿದ್ದಾನೆ. ಇದೆಲ್ಲ ಸುಳ್ಳು. ನೀನು ಸ್ವಂತ ನೋಡು. ತಪ್ಪು ಹಾಗೆಲ್ಲ ಮಾತಾಡಬಾರ್ದು. ಕರ್ಣ ಪಿಶಾಚಿ ಹೇಳ್ತಾ ಇದೆ, ಶಂಕರ್ ಬಹಳ ದೊಡ್ಡ ಮನುಷ್ಯ ಅಂತ. ಈಸ್ ಎ ಗ್ರೇಟ್ ಜೆಂಟಲ್ಮನ್. ನೋಡಪ್ಪ, ನಾನು ಹೇಳೋದನ್ನ ಹೇಳ್ಬಿಟ್ಟಿದ್ದೀನಿ. ರಾಯರ್ ಮೂಡ್ ಸರಿ ಇಲ್ಲ. ಐ ಆಮ್ ಗೋಯಿಂಗ್ ಟು ಕಿಚನ್. ಬಾಯ್. ಈ ಮುದ್ಕ ಯಾಕೆ ಹೀಗೆ ಹೊಡ್ಕೋತಾನೆ ಇರ್ತಾನೆ? ಅವನ ವಂಶ ಕಪ್ಪೆ ವಂಶ. ಯಾವಾಗ್ಲೂ ಅಂತ ಹೊಡ್ಕೋತಾನೆ ಇರ್ತಾನೆ. ಶಂಕರ್, ನೀವೆಲ್ಲಿ ನಿಮ್ ತಾಯಿನ ಬಿಡಿಸ್ಕೊಂಡು ಹೋಗ್ತೀರೋ ಅಂತ ತಿಳಿದು ನಮ್ ತಂದೆ ತುಂಬಾ ಜನರ ಕಾವಲಿಡು ಅಂತ ನಮ್ಮ ಅಣ್ಣನ ಹತ್ರ ಹೇಳ್ತಾ ಇದ್ದದನ್ನ ನಾನು ಕೇಳಿಸ್ಕೊಂಡೆ. ಬರ್ತೀನಿ. ನಿಮ್ ತಂದೆ ನಿಮ್ಮ ಅಣ್ಣನ ಹತ್ರ ನಮ್ಮ ತಾಯಿ ಎಲ್ಲಿದ್ದಾಳೆ ಅಂತ ಬಾಯಿ ಬಿಡ್ಸಕ್ಕೆ ನಾನು ಎಷ್ಟೋ ವಿಧದಲ್ಲಿ ಪ್ರಯತ್ನ ಪಟ್ಟೆ. ಆದ್ರೂ ಅವ್ರು ಬಾಯಿ ಬಿಡ್ತಿಲ್ಲ. ನಮ್ಮ ತಾಯಿ ಎಲ್ಲಿದ್ದಾರೋ, ಹೇಗಿದ್ದಾರೋ? ಸೀತಮ್ಮ, ಜೀವನದಲ್ಲಿ ಹೆಣ್ಣು ಒಂದೇ ಸಲ ತಾಳಿ ಕಟ್ಟಿಸ್ಕೊಳ್ಳೋದು. ಈಗ ನೋಡಿದ್ರೆ ನನ್ನ ನೋಡೋದಕ್ ಬಂದಿದ್ದಾರೆ. ಏನ್ ಮಾಡ್ಲಿ ಸೀತಮ್ಮ? ಹೇಳು ಸೀತಮ್ಮ. ನೀನೇನ್ ಯೋಚನೆ ಮಾಡ್ಬೇಡ, ಬರ್ತೀನಿ. ಬಂದಿರೋರು ನೀನ್ ನೋಡಿದಿರೋ ಹಾಗೆ ನಾನು ಮಾಡ್ತೀನಿ. ಅದು ಏನ್ ಮಾಡ್ತೀಯಲ್ಲ? ಏನಿಲ್ಲ, ಹಾರ್ಲಿಕ್ಸ್ ನಲ್ಲಿ ಒಂದು 10 ಬೇದಿ ಮಾತ್ರೆ ಹಾಕಿದ್ರೆ ಸಾಕು. ಹೊಟ್ಟೆ ಒಳಗೆ ಅಪ್ಪ ಮಗ ಇಬ್ರು ಬಾತ್ರೂಮ್ ಅಲ್ಲಿ ಅಂತ ಹುಡುಕ್ತಾ ಇರ್ಬೇಕು. ಇವ್ರನ್ನ ನೋಡೋದೆಲ್ಲ ಬಂತು? ವಿಷಕಂಠೇನವರೇ, ನನಗೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ. ನನಗಿರೋದು ಇವನೊಬ್ಬನೇ ಮಗ. ಇವನಿರೋದು ಅಮೆರಿಕಾದಲ್ಲಿ. ಆದ್ರೆ ಇವನು ಲಗ್ನ ಆಗ್ಬೇಕು ಅಂತಿರೋದು ಕೇವಲ ಭಾರತೀಯ ಸಂಪ್ರದಾಯದ ಹೆಣ್ಣನ್ನೇ ಅಂತಾನೆ ನೋಡಿ. ರಾಘಣ್ಣವ್ರೆ, ನಮ್ಮ ಮಗಳ ವಿಷಯ ನಿಮ್ಗಿನ್ನೂ ಗೊತ್ತಿಲ್ಲ. ಬೆಳಗ್ಗೆ ಎದ್ದು ಕೂಡ್ಲೆ ದೇವರ ಪೂಜೆ ಮಾಡ್ತಾಳೆ. ನೋಡೋಕೆ 2 ಕಣ್ಣು ಸಾಕು. ಆಮೇಲೆ ದೇವರ ನಾಮ ಹಾಡೋಕ್ ಶುರು ಮಾಡ್ತಾಳೆ. ಸಂಜೆವರೆಗೂ ಹಾಡ್ತಾನೆ ಇರ್ತಾಳೆ. ಕೇಳೋಕೆ 2 ಕಿವಿ ಸಾಲದು ರಾಘಣ್ಣವ್ರೆ. ಬೇಜಾರಾಗತ್ತೆ, ಸಿನಿಮಾಕ್ ಹೋಗಮ್ಮ ಅಂತ ಹೇಳ್ತೀನಿ. ಅಯ್ಯೋ ಅಲ್ಲೆಲ್ಲ ಬರೀ ಗಂಡಸರೇ ಇರ್ತಾರೆ, ನಾನು ಹೋಗಲ್ಲಪ್ಪ ಅಂತಾಳೆ. ನಮ್ಮ ಎಸ್ಟೇಟ್ ನಲ್ಲಿ ಕೆಲಸ ಮಾಡೋ ಹೆಂಗಸರಿಗೆ ನನ್ನ ಮಗನ್ ಕಂಡ್ರೆ ಪಂಚ ಪ್ರಾಣ ರಾಘಣ್ಣವ್ರೆ. ಅಪ್ಪ, ನನಗಂತ ಸಂಪ್ರದಾಯಕ್ಕೆ ಹೆಣ್ಣೆ ಬೇಕಪ್ಪ. ಅದಕ್ಕೆ ಅಲ್ವೇನೋ ನಿನ್ನ ಅಲ್ಲಿಂದ ಇಲ್ಲಿವರೆಗೆ ಕರ್ಕೊಂಡು ಬಂದಿರೋದು. ನೋಡ್ರಿ ವಿಷಕಂಠೇನವರೇ, ನಮ್ಮ ಮಗ ಅಂತೂ ಒಪ್ಪಿದ್ದಾಯ್ತು. ನಿಮ್ಮ ಮಗಳೇ ನಮ್ಮ ಮನೆ ಸ್ವಚ್ಛೆ. ನೀವು ದೊಡ್ಡ ಮನಸ್ಸು ಮಾಡಿ ಬಿದ್ರೆ ಮುಗಿದು ಹೋಯ್ತು. ಆಗ್ಲಿ ಋಣಾನುಬಂಧ ಹೇಗಿದೆಯೋ ಹೇಗೆ ಹೇಳಕ್ಕಾಗಲ್ಲ. ತಗೊಳ್ಳಿ. ವಿಷಕಂಠೇನವರೇ, ಇವತ್ತು ನಿಮ್ಮ ಮನೆ ಟಿಫನ್ ಮಾಡಿದ್ದಾಯ್ತು. ಈ ದಿನ ರಾತ್ರಿ
ಸಿಟಿ ಒಳಗೆ ನಿಮಗೆ ಡಿನ್ನರ್ ಪಾರ್ಟಿ ಕೊಡ್ಬೇಕು ತೀರ್ಮಾನ ಮಾಡಿದ್ವಿ. ತಾವು ತಪ್ಪದೆ ಬರಬೇಕು. ರಾಯ್ರೆ, ಸಿಟಿಲಿ ಅಂದ್ರೆ ಎಲ್ಲಿ ರಾಯ್ರೆ? ಅದೇನು ಸ್ಟಾರ್ ನೈಟ್ ಹೋಟೆಲ್. ಅಪ್ಪ, ಸ್ಟಾರ್ ನೈಟ್ ಹೋಟ್ಲು ಹೊಸದಾಗ ಓಪನ್ ಆಗಿದೆ. ಅಲ್ಲಿ ಡ್ಯಾನ್ಸ್ ಎಲ್ಲ ಬಹಳ ಚೆನ್ನಾಗಿರುತ್ತಪ್ಪ. ಹೋಗೋಣಪ್ಪ. ರಾಯ್ರೆ, ನಾನು ಬರ್ಲೆ. ಅಡಿಗೆ ಕೆಲಸ ನೋಡೋದು. ಬರ್ತಾನಂತೆ, ಮಹಾ ದೊಡ್ಡ ಮನುಷ್ಯ ಇವನು. ಆಯ್ತು ರಾಘಣ್ಣವ್ರೆ, ನೀವು ಬೀಗ್ರು, ನೀವು ಕರೆದ ಮೇಲೆ ಇಲ್ಲ ಅಂತ ಹೇಳಕ್ಕಾಗತ್ತೆ? ಖಂಡಿತ ಡಿನ್ನರ್ಗೆ ಬಂದೇ ಬರ್ತೀವಿ. ಅಂದಾಗೆ ಹುಡುಗಿನ ಕರೆಸೋಣ್ವೆ? ಇಲ್ಲಿ ಬಾತ್ರೂಮ್ ಇಲ್ಲದೆ ಹಿಂದಲ್ಲ. ನಮ್ಮಪ್ಪ ಯಾವಾಗ್ಲೂ ಹೀಗೇನೆ, ಬೇಡ ಬೇಡ ಅನ್ನೋದನ್ನೆಲ್ಲ ತಿಂದ್ಬಿಡ್ತಾರೆ. ನಮ್ಮಪ್ಪ ಮಾತ್ರ ಅಲ್ಲ, ಈ ಇಂಡಿಯನ್ಸ್ ಎಲ್ಲ ಹೀಗೆ ಹೆಚ್ಚಿಗೆ ತಿಂದ್ಬಿಡ್ತಾರೆ. ನಮ್ಮ ಅಮೆರಿಕಾದಲ್ಲಿ ನೋಡಿ ಇಷ್ಟು ಲೈಟ್ ಆಗಿ ತಿಂತಾರೆ ಗೊತ್ತು. ಏನಿಲ್ಲ, ಹೋಗ್ಬನ್ನಿ. ಈ ಕರೆಸ್ಪಾಂಡ್ ನೀವು ಹುಡುಗಿ ನೋಡ್ತೀರಾ? ಅಪ್ಪ ಬರ್ಲಿ, ಆಮೇಲೆ ಒಟ್ಟಿಗೆ ನೋಡ್ತೀವಿ. ಏನಾಯ್ತು? ಅದೇ ಅದೇ ಅಮ್ಮ ನಿಧಾನ. ಬನ್ನಿ, ಕೂತ್ಕೊಳ್ಳಿ. ಈಗಲಾದ್ರೂ ಹುಡುಗಿ ನೋಡ್ತೀರಾ? ನಮ್ಮ ಹುಡುಗ ಬರ್ಲಿ, ಬಂದಳೆ ಇಬ್ರು ಒಟ್ಟಿಗೆ ನೋಡ್ತೀವಿ. ಬೀಸುವ ಗಾಳಿ ತಡೆಯೋರ, ಬೆಂಕಿಯ ಉರಿಯ ಹಿಡಿಯೋರ, ಕಾಲವ ಹಿಡಿದು ನಿಲ್ಲೋರ, ನದಿಯನ್ನು ಗಿರಿಗೆ ತಳ್ಳೋರ, ನಾನೆಲ್ಲೂ ಕಂಡಿಲ್ಲ ಅಂಥೋರು ಹುಟ್ಟಿಲ್ಲ. ಬೀಸುವ ಗಾಳಿ ತಡೆಯೋರ, ಬೆಂಕಿಯ ಉರಿಯ ಹಿಡಿಯೋರ, ಕಾಲವ ಹಿಡಿದು ನಿಲ್ಲೋರ, ನದಿಯನ್ನು ಗಿರಿಗೆ ತಳ್ಳೋರ, ನಾನೆಲ್ಲೂ ಕಂಡಿಲ್ಲ ಅಂಥೋರು ಹುಟ್ಟಿಲ್ಲ. ಅನುರಾಗವೆನ್ನೋದು ಚಂದ್ರನಂತೆ, ಅನುಬಂಧವೆನ್ನೋದು ಕಾಂತಿಯಂತೆ, ಮರಿಮೀನ ಬಲೆಯಲ್ಲಿ ಹಾಕಿದಂತೆ, ಹುಲಿಯನ್ನ ಸೆರೆಯಲ್ಲಿ ನೂಕಿದಂತೆ. ಚಂದ್ರನ ಬಲೆಗೆ ಹಾಪಾರುವಂತೆ, ನಮ್ಮನ್ನು ಸೆರೆಗೆ ನೂಕಾರುವಂತೆ, ಮಂಚನ್ನ ಹಿಡಿಯಲ್ಲಿ ಹಿಡಿಯೋರುವಂತೆ. ಬೀಸುವ ಗಾಳಿ ತಡೆಯೋರ, ಬೆಂಕಿಯ ಉರಿಯ ಹಿಡಿಯೋರ, ಕಾಲವ ಹಿಡಿದು ನಿಲ್ಲೋರ, ನದಿಯನ್ನು ಗಿರಿಗೆ ತಳ್ಳೋರ, ನಾನೆಲ್ಲೂ ಕಂಡಿಲ್ಲ ಅಂಥೋರು ಹುಟ್ಟಿಲ್ಲ.
ಡ್ಯಾನ್ಸ್ ಮಾಡ್ತಿರೋ ಹುಡುಗಿ ಫೋಟೋದಲ್ಲಿರೋ ವಿಷ್ಕಂಠೇನೋ ಮಗಳ ತರ ಇಲ್ಲ. ಸದಾ ಸದಾ ಧ್ಯಾನ ಅಂತೆ. ಆ ವಿಷಕಂಠೇನರ ಮಗಳ ಘನತೆ ಗೌರವ ಏನು ಈ ಹುಡುಗಿ ಎದುತ್ತೇನ? ಸುಮ್ಮನೆ ಅಪ್ಪ ಅಲ್ಲಿ ಡ್ಯಾನ್ಸ್ ಮಾಡ್ತಿಲ್ವ ಹುಡುಗಿ ನಮ್ ವರ್ಧಿನಿ ಇದ್ದಾಗಿಲ್ಲ? ಹೌದು, ನಾನು ಹಾಗೆ ಅನ್ಕೊಂಡೆ. ನಮ್ ಹುಡುಗಿ ನಮ್ಮ ಅಡಿಗೆಯವರಿಲ್ವ ನಡೆದಂತ ವಕ್ರ, ಅವ್ರ ಸರ್ಪ ಕಾವಲ್ನಲ್ಲಿದ್ದಾಳೆ. ಇಲ್ಲಿಗೆ ಹೇಗೋ ಬರ್ತಾಳೆ, ದೂರದಿಂದ ನೋಡಿದ್ರೆ ಕಾಣ್ತಾಳ ಅಷ್ಟೇ. ಹೂವಲ್ಲಿ ಶ್ರೀಗಂಧ ಕೂಡಿದಂತೆ ನಿನ್ನಲ್ಲಿ ನಾನೆಂದೋ ಸೇರಿ ಹೋದೆ. ಒಂದಾದ ನಮ್ಮನ್ನು ನೋಡಿದಂತೆ ಕಾದಿಗೆ ಭೂಮಿಗೆ ಚಿಂತೆ. ಕೈಲಾಗ ಜೋಲು ಮೈ ಪರಚಿಕೊಳ್ಳಲಿ, ನಮ್ಮನ್ನ ನೋಡಿ ಕಣ್ಕಂಡು ಬಿಡಲಿ, ನಲ್ಲಿ ನಮಗಿನ್ನು ಬದುಕೆಲ್ಲ ಜಾಲಿ. ಬೀಸುವ ಗಾಳಿ ತಡೆಯೋರ, ಬೆಂಕಿಯವರಿಗೆ ಹಿಡಿಯೋರ, ಹಿಡಿದು ನಿಲ್ಲೋರ, ನದಿಯನ್ನು ಗಿರಿಗೆ ತಳ್ಳೋರ, ನಾನೆಲ್ಲೂ ಕಂಡಿಲ್ಲ ಅಂತರು ಹುಟ್ಟಿಲ್ಲ. ಹೇ ಹೇಗಿತ್ತಪ್ಪ ನನ್ನ ಡ್ಯಾನ್ಸ್? ಯಾರು ನೀನು? ನಾನಪ್ಪ ನಿಮ್ ಮಗಳು ವರ್ಧಿನಿ. ನಾನಾಗ್ಲೇ ಹೇಳಿಲ್ವಾ ಇವಳೇ ವರ್ಧಿನಿ ಅಂತ? ಹಾಯ್ ಚಂಡಾಲ್ ಮಾವ, ಹಾಗಿತ್ತು ನಮ್ ಪ್ರೋಗ್ರಾಮ್. ಶಂಕರ ನೀನು ಯಾರಪ್ಪ ನೀನು? ಮಾವ ಅಂತ ಕೂಗಿದ್ರು ನಿಮ್ಗೆ ಅರ್ಥ ಆಗ್ಲಿಲ್ವಾ? ನೀವು ಸೊಸೆ ಮಾಡ್ಕೋಬೇಕು ಅಂತಿದ್ರಲ್ಲ ಹುಡುಗಿ, ಅವಳು ನಿಜವಾದ ಗಂಡ. ನಂಬಿಕೆ ಬರ್ಲಿಲ್ವಾ? ತೋರ್ಸು. ವಿಷಕಂಠಯ್ಯ, ನೀನು ವಿಷದ ಬಲ್ಗಿಂತ ಪಾಯ್ಕನಯ್ಯ. ಅಲ್ಲಯ್ಯ, ಒಂದು ಹುಡುಗಿಗೆ ಕ್ಷಯ ಮದುವೆ ಮಾಡ್ತಾರೆ. ನಿನ್ನ ಮಹಾ ದೊಡ್ಡ ಮನುಷ್ಯ ಅಂದ್ಕೊಂಡಿದ್ದೆ. ನಿನ್ನ ವಂಶಕ್ಕೂ ನಿನ್ನ ಸಂಪ್ರದಾಯಕ್ಕೂ ದೊಡ್ಡ ನಮಸ್ಕಾರ. ನಡೆಯೋ ಬೀಗ್ರಿಲ್ಲ ಬೀರ್ಕೆಲ್ಲ ನಡೆಯೋ. ಅಯೋಧ್ಯೆ ಮಾಲ್ಮ್ಯಾನ್, ಚಿಕ್ಕರೆ ನಿನ್ನೆಯಿಂದ ಆಕಾಶನೇ ತಲೆ ಮೇಲೆ ಬಿದ್ದೋದ ಹಾಗೆ ಏನೋ ಯೋಚನೆ ಮಾಡ್ತಿದ್ದೀರಲ್ಲ, ಏನ್ ಸಮಾಚಾರ? ವಾಟ್ಸ್ ಮ್ಯಾಟರ್? ನಾನು ಅವತ್ತೇ ಹೇಳಿದ್ದೀನಲ್ಲ, ನಾನ್ ನಿಮ್ ಹಿತಚಿಂತಕ ಮಂತ್ರಿ ಅಂತ. ಏನು ಅಂತ ನನ್ನ ಹತ್ರ ಹೇಳ್ಬಾರ್ದೆ? ಕಾರಣ ಏನು ಅಂತ ಗೊತ್ತಿಲ್ಲ. ಏನೋ ಬೇಸರ, ಏನೋ ಮುಜುಗರ. ನೋ ನಿದ್ದೆ ಇಲ್ಲ, ನೋ ಹಸಿವು ಇಲ್ಲ, ನೋ ಮನಸ್ಸಿನ ನೆಮ್ಮದಿ ಇಲ್ಲ. ಮನೇಲಿರಕ್ ಮನ್ಸಿಲ್ಲ, ಹೊರಗೋಗಕ್ ಮನ್ಸಿಲ್ಲ. ಇದನ್ನೇ ದೊಡ್ಡವರು ಕಾಮಜ್ವರ ಅನ್ನೋದು. ಜ್ವರನ? ಇದೊಂಥರ ಸ್ಪೆಷಲ್ ಜ್ವರ. ಇದಕ್ಕೆಲ್ಲ ಒಂದೇ ಔಷಧಿ. ಏನ್ ಔಷಧಿ? ನಿಮ್ಮ ಮನಸ್ಸನ್ನ ಅರ್ಥ ಮಾಡ್ಕೊಂಡು ನಿಮಗ್ ಸುಖ ಕೊಡೋ ಒಂದು ಹೆಣ್ಣಿನ ಸ್ನೇಹ, ಗರ್ಲ್ ಫ್ರೆಂಡ್. ಮಹಾರಾಜ, ಅಂತ ಹೆಣ್ಣು ಎಲ್ಲಿ ಸಿಗ್ತಾಳೋ? ಇಲ್ಲೇ ಇಲ್ಲೇ ಸಿಗ್ತಾಳೆ. ನೀವು ಹೂ ಅಂದ್ರೂ ಸಾಕು. ಅಯ್ಯೋ 100 ಸಲ ಬೇಕಾದ್ರೂ ಹೂ ಅಂತೀನಪ್ಪ. ಹಾಗಾದ್ರೆ ಕೇಳಿ, ಬರೋ ಬುಧವಾರ ರಾತ್ರಿ 10 ಗಂಟೆಗೆ ನಿಮ್ಮ ಬೆಡ್ರೂಮ್ ನಲ್ಲೇ, ನಿಮ್ಮ ಮಂಚದ ಮೇಲೇನೆ ಆ ಸುವರ್ಣ ಸುಂದರಿನ ನೀವು ನೋಡಬಹುದು. ನಿಜವಾಗ್ಲೂ ಬರ್ತಾಳೇನೋ? ನಿಜವಾಗಿ. ಆದ್ರೆ 10 ಗಂಟೆ ಅಂದ್ರೆ 10 ಗಂಟೆನೆ. ನೋ 1 ಮಿನಿಟ್ ಫಾರ್ವರ್ಡ್, ನೋ 1 ಮಿನಿಟ್ ಬ್ಯಾಕ್ವರ್ಡ್. ನೀವು 1 ನಿಮಿಷ ಮುಂಚೆ ಬಂದ್ರೆ ಅವಳು 1 ನಿಮಿಷ ಲೇಟ್ ಆಗಿ ಹೊರಟೋಗ್ತಾಳೆ. ನೀವು 1 ನಿಮಿಷ ಲೇಟ್ ಆಗಿ ಬಂದ್ರೆ ಅವಳು 1 ನಿಮಿಷ ಮುಂಚೆ ಹೊರಟೋಗ್ತಾಳೆ. ಬಿ ಕೇರ್ಫುಲ್. ಬುಧವಾರ ರಾತ್ರಿ 10 ಗಂಟೆಗೆ. ಅಯ್ಯೋ, ಹಲೋ, ವಿಷಕಂಠಯ್ಯ ಮಾತಾಡೋದು. ಮಿಸ್ಟರ್ ವಿಷಕಂಠ, ನಾನು ಹೇಳೋದನ್ನ ಗಮನ ಇಟ್ಟು ಕೇಳು. ಯಾರೋ ನೀನು? ಯಾವನೋ ನೀನು? ಜ್ಯೋತಿಷ್ಯ ರತ್ನಾಕರ, ಜಾತಕ ರತ್ನ. ನಿನ್ನ ಶತ್ರು ಶಂಕರ. ನಿನ್ನ ಭವಿಷ್ಯ ಹೇಳೋದಕ್ಕೋಸ್ಕರ ಫೋನ್ ಮಾಡ್ತಾ ಇದ್ದೀನಿ. ನೀನು ಕೊಲೆಗಾರನಾಗ್ತೀಯ, ನೀನು ಕೊಲೆ ಆಗ್ತೀಯ. ಅದು ನಿನ್ನ ಹಣೆ ಬರಹ. ನೀನ್ ಎಷ್ಟೇ ಕೂಗಾಡ್ದು ಇದರಿಂದ ತಪ್ಪಿಸ್ಕೊಳ್ಳೋಕ್ ಸಾಧ್ಯ ಇಲ್ಲ. ಬೇಕಾದ್ರೆ ವಾರ ಗಳಿಗೆನೂ ಹೇಳ್ತೀನಿ,
ಬರ್ಕೋ. ನಾಳೆ ಬುಧವಾರ ರಾತ್ರಿ 10 ಗಂಟೆಗೆ ಸರಿಯಾಗಿ ನೀನೇ ನಿನ್ ಕೈಯಾರ ನಿನ್ ಮಗನ್ನ ಕೊಲ್ತೀಯ. ಅದು ಸಾಧ್ಯನೇ ಇಲ್ಲ. ಅದು ವಿಧಿಲಿಖಿತ. ಅದನ್ನ ತಪ್ಸೋಕೆ ನಿಮ್ಮ ಅಪ್ಪನಿಂದಾನೂ ಸಾಧ್ಯ ಇಲ್ಲ. ಬುಧವಾರ ರಾತ್ರಿ ನಿನ್ನ ಮಗನ ಕೊಲೆ ನಿನ್ನ ಕೈಯಾರ, ಅದೇ ರಾತ್ರಿ ನಿನ್ನ ಕೊಲೆ ನನ್ನ ಕೈಯಾರ. ರಾತ್ರಿ ಹೇಗ್ ಬರ್ತೀನಿ ಗೊತ್ತಾ? ಕಪ್ಪು ಬಟ್ಟೆ ಹಾಕೊಂಡ್ ಬರ್ತೀನಿ. ಹಲೋ ಹಲೋ, ನನ್ನ ಮಗನ್ನ ನಾನೇ ಕೊಲ್ತೀನ? ನನ್ನ ಅವನು ಕೊಲ್ತಾನ? ಅದು ನಾಳೆ ಬುಧವಾರ. ಲೇ, ಇವತ್ತು ಬುಧವಾರ ಕಣ. ರಾತ್ರಿ 10 ಗಂಟೆಗೆ ನಿನ್ನ ಸುವರ್ಣ ಸುಂದರಿ ಬರ್ತಾಳೆ. ನಿನ್ನ ಸ್ವರ್ಗಲೋಕಕ್ಕೆ ಕರ್ಕೊಂಡು ಹೋಗ್ತಾಳೆ. ಮೋಹನ, ಲೇ ಮೋಹನ. ಏನಪ್ಪ ಏನಪ್ಪ? ಬಾಬಾ. ಅಪ್ಪ ಎಲ್ಲಿಗಪ್ಪ ಕರ್ಕೊಂಡು ಹೋಗ್ತಾ ಇದೀಯಾ? ಸುಡುಗಾಡಿಗೆ. ಸುಮ್ಮನೆ ತಲೆಯೆಲ್ಲ ಹಾಡ್ಬೇಡ ಬಾ. ಬರೋದು ಎಷ್ಟೊತ್ತಾಗತ್ತೆ? ಎಷ್ಟೊತ್ತಾದ್ರೂ ನಿನ್ಗೇನು? ಚಿಕ್ಕರಾಯರಿಗೆ ಇವತ್ತು ರಾತ್ರಿ ಮುಖ್ಯವಾದ ಕೆಲಸ ಇದೆ ಅಂತ ಕಾಣ್ತದೆ. ಇದು ಮುಖ್ಯವಾದ ಕೆಲಸನೇ. ಒಂದು 10 ನಿಮಿಷ ಗೆಸ್ಟ್ ಹೌಸ್ ಹೋಗಿ ಬರ್ತೀವಿ. ಬಾಬಾ. ಸುಮ್ಮನೆ ಬಾರೋ. ಏನಪ್ಪ ಇಲ್ಲಿ ಕರ್ಕೊಂಡ್ ಬಂದೆ? ಹೇಳ್ತೀನಿ ಇರು. ನಡಿ ಒಳಗೆ. ಅಪ್ಪ ಯಾಕಪ್ಪ ಒಳಗೆ ಕೂಡತ್ತಾ ಇದೆಯಾ? ನಿಮ್ಮಪ್ಪ ಕಾರಣ ಇಲ್ಲದೆ ಯಾವ ಕೆಲಸನೂ ಮಾಡಲ್ಲ. ಬೆಳಗ್ನವ್ರಿಗೆ ಇಲ್ಲೇ ಇರು. ಅಪ್ಪ ನಂಗೆ ಅರ್ಜೆಂಟ್ ಕೆಲಸ ಇದೆಯಪ್ಪ. ಅಪ್ಪ ಅಪ್ಪ ನನ್ ಬಿಟ್ಬಿಡಿ ಅಪ್ಪ. ಬೇಗ ತೆಗಿಯೋ. ಹುಡುಗಿ ಇಲ್ಲಿಗ ಬರ್ತಾಳೆ. ಮಡಿ ಮೇಲಿರೋ ನಿನ್ ಬೆಡ್ರೂಮ್ ನಲ್ಲಿ ನಿನ್ಗೋಸ್ಕರ ಕಾಯ್ತಾ ಕೂತಿದ್ದಾಳೆ. ಅವಸರ ಪಡ್ಬೇಡ ಕಣೋ ಮಗನ ಮಗನೇ. ನಿನ್ಗೋಸ್ಕರ ನಿಮ್ಮಪ್ಪ ಮನೆ ಸುತ್ತಲೂ ಕಾವಲು ಹಾಕಿದ್ದಾರೆ. ನೀನ್ ಹೀಗೆ ಹೋದ್ರೆ ಸಿಕ್ಕಾಕೊಂಡ್ಬಿಡ್ತೀಯ. ಏನ್ ಮಾಡುದು? ನಿನ್ಗೋಸ್ಕರ ಕಪ್ಪು ಬಟ್ಟೆ ತಂದಿದ್ದೀನಿ. ಇದನ್ನ ಹಾಕೊಂಡು ಥ್ಯಾಂಕ್ ಯು. ಥ್ಯಾಂಕ್ ಯು. ನನ್ನ ಬಿಟ್ಟು ಹೊರಟೋದ್ಯಲ್ಲಪ್ಪ. ಕಂಠ, ನಿನ್ನ ಮಗನ್ನ ನೀನೇ ಕೊಂದು ಕೊಲೆಗಾರನಾಗಬೇಕು. ಈ ವಿಷಯ ನಿನ್ನ ಮಗಳಿಗೆ ಗೊತ್ತಾದ್ರೆ ಅಣ್ಣನ ಕೊಂದ ಹಾಗೆ ನನ್ನ ಕೊಲ್ತಾನೆ ಅಂತ ನಿನ್ನಿಂದ ದೂರ ಹೊರಟೋಗ್ತಾಳೆ. ಜನಗಳಿಗೇನಾದ್ರೂ ಗೊತ್ತಾದ್ರೆ ಹೆತ್ತ ಮಗನ್ನೇ ಕೊಂದ ಕೊಲೆಗಾರ ಅಂತ ನಿನ್ನ ಛೀ ಥೂ ಅಂತ ಉಗಿತಾರೆ. ಅದಕ್ಕೆ ಯಾರಿಗೂ ಕಾಣದ ಹಾಗೆ ಹೂತು ಬಿಡು. ಯಾರಿಗೂ ಕಾಣದಾಗ ಹೂತು ಬಿಡು. ಹಾ, ಹೂತು ಬಿಡು. ವಿಷಕಂಠ, ಕಂಗ್ರಾಚುಲೇಷನ್. ಹಾಗಿದೆ ನಿನ್ನ ಹೊಟ್ಟೆ ಉರಿ. ನೋ ಶಂಕರ, ನನ್ನ ಹತ್ರ ಚೆನ್ನಾಗಿ ನಾಟಕ ಆಡಿ
ನನ್ನ ಕೈಯಾರ ನನ್ನ ಮಗನ್ನೇ ಕೊಲ್ಲೋ ಹಾಗೆ ಮಾಡ್ತೀಯಲ್ಲೋ. ವಿಷಕಂಠ, ನಿನ್ನ ಮಗನ್ನ ನೀನೇ ಕೈಯಾರ ಸಾಯಿಸಿ ಈಗ ಅಳ್ತಾ ಇದೆಯಾ? ಅದೇ ಅವತ್ತು ನನ್ನ ತಾಯಿ ಮುಂದೆ ನನ್ನ ತಂದೆನ ಕೊಂದೆಲ್ಲ, ಅವತ್ತಿನಿಂದ ಇವತ್ತಿನವರೆಗೂ ಇಷ್ಟು ವರ್ಷಗಳ ಕಾಲ ನನ್ನ ತಾಯಿ ಎಷ್ಟು ಸಂಕಟ ಪಟ್ಟಿರ್ಬೇಕು, ಎಷ್ಟು ಕಷ್ಟಪಟ್ಟಿರ್ಬೇಕು, ಎಷ್ಟು ನೋವನ್ನು ಅನುಭವಿಸಿರ್ಬೇಕು. ಆ ನೋವು ಎಂತದ್ದು ಅಂತ ಈಗ ನಿನ್ಗೆ ಅರ್ಥ ಆಗ್ತಾ ಇದೆಯಲ್ಲ? ಅನುಭವಿಸು, ಅನುಭವಿಸು, ಇನ್ನು ಚೆನ್ನಾಗಿ ಅನುಭವಿಸು. ಹಲೋ ಹಲೋ, ಜೀವನವನ್ನು ತೆರಳಾಗುತ್ತಿರ್ತಾ ನನ್ನ ರಹಸ್ಯನೆಲ್ಲ ತಿಳ್ಕೊತಾ ಇದ್ದಾನೆ. ಇನ್ನಿವ ನೋಡುವ, ಆದಷ್ಟು ಬೇಗ ಮುಗಿಸ್ಬೇಕು. ಬೇರೆ ಬೇರೆ, ಗುಡ್ ಮಾರ್ನಿಂಗ್. ಕಾಫಿ ಕಾಫಿ. ಬೇರೆ, ಏನಾಗಿದೆ ಇವತ್ತು ನಿಮ್ಗೆ? ಯಾಕೋ ಸ್ಮಶಾನ ಮೌನ, ಗ್ರೇವಿಯಾರ್ಡ್ ಫೀಲಿಂಗ್. ಸತ್ತೋರ್ ಮನೆ ಇದ್ದಾಗಿದೆ. ನಿಮ್ ಮಗ ನೋಡಿದ್ರೆ ರೂಮ್ ನಲ್ಲಿಲ್ಲ, ಈ ಲೀವ್ ನೋಡಿದ್ರೆ ಒಂದು ಕೂಡ ಕಣ್ಣೀರು ಸುರಿಸ್ತಾ ಇದೆ ನಿಮ್ಮ ಮುದ್ದಾದ ಮುಖ. ನಿನಗೇನ್ ಗೊತ್ತು ನನ್ನ ಸಂಕಟ? ವಾಟ್ ಹ್ಯಾಪನ್? ಏನಾಯ್ತು ಹೇಳಿ? ನನ್ನ ಮಗನ್ನ ಕಳಿಸ್ಬಿಟ್ಟೆ ಕಣೋ. ಎಲ್ಲಿಗೆ? ಕಲ್ಕತ್ತಾಗೆ. ಕಲ್ಕತ್ತಾ ಕಳ್ಸಿದ್ರಾ? ಅದಕ್ಕೆ ನೀವ್ಯಾಕೆ ಸಂಕಟ ಪಡಬೇಕು? ಜನ್ಮ ಕೊಟ್ಟ ತಂದೆ ಕಣ, ಒಬ್ಬನ್ನೇ ಒಂದು ದಿನಾನು ಎಲ್ಲೂ ಕಳಿಸಿರ್ಲಿಲ್ಲ. ಇವತ್ತು ಒಂಟಿಯ ಕಳಿಸ್ಬಿಟ್ಟೆ. ಏನ್ ರಾಯ್ರೆ, ಅವಳೇನ್ ಹುಡುಗಿನೇ? ವಿಷಕಂಠನವ್ರ ಮಗ, ಹುಲಿ ಹುಲಿ ಇದ್ದಾಗೆ. ರಾಯ್ರೆ, ಊರಿಗೆ ಕಳ್ಸಿದ್ದಕ್ಕೇನೆ ನೀವು ಇಷ್ಟೊಂದು ಸಂಕಟ ಪಡ್ತಿದ್ದೀರಲ್ಲ. ನಮ್ಮೂರೊಬ್ಬ ದೊಡ್ಡ ಮನುಷ್ಯ ಇದ್ದಾನೆ, ಹೆಸರು ಜಲಕಂಠ ಅಂತ. ಮನೆ ಹಾಳ, ಮಿಲಿಟರಿ ಹೋಟೆಲ್ನಲ್ಲಿ ಕೋಳಿ ಕುರಿನ ಚೆಕ್ ಚೆಕ್ ಅಂತ ಕತ್ತರಿಸೋ ಹಾಗೆ ಮನುಷ್ಯರ ತಲೆನ ಕಟ್ ಮಾಡೋ ಕಟುಕ. ಅವನಿಗೊಬ್ನೇ ಮಗ. ಒಂದು ದಿವಸ ಏನಾಯ್ತು ಗೊತ್ತೇ? ರಾತ್ರಿ ನಿಶ್ಶಬ್ದ, ಸುತ್ತ ಮುತ್ತ ಎತ್ ಕಡೆ ನೋಡಿದ್ರು ಕರಿ 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 ಕಗ್ಗಟ್ಲು. ದೂರದಲ್ಲಿ ಗೂಬೆ, ಎಲ್ಲೋ ಒಂದ್ ಕಡೆ ನಾಯಿ. ಅಷ್ಟೇ ಶಬ್ದ. ಇಡೀ ಬಂಗ್ಲೆನಲ್ಲಿ ಜಲಕಂಠ ಒಬ್ಬನೇ ಇದ್ದಾನೆ. ಗಡಿಯಾರ ಅಂತ 10 ಗಂಟೆ ಹೊಡಿತು. ಎಲ್ಲೋ ದೂರದಲ್ಲಿ ಅಂತ ನಡೆಯೋ ಶಬ್ದ. ಜಲಕಂಠನ್ ಕಿವಿ ಚುರುಕಾಯ್ತು, ಮನಸ್ಸಿಗೆ ಭಯ ಆಯ್ತು. ಸಾಹುಕಾರ ಬಂದೂಗ ಹಿಡ್ಕೊಂಡು ಸಿದ್ಧವಾದ. ಕತ್ಲೆನಲ್ಲಿ ಕಪ್ಪು ಬಟ್ಟೆ ಹಾಕೊಂಡು ಒಬ್ಬ ವ್ಯಕ್ತಿ ಹಿತ್ತಲ ಕಡೆಯಿಂದ ಮಾಡಿ ಹತ್ತೋದನ್ನ ನೋಡ್ದ. ಎದೆ ಡೌ ಬಂದೂಕ ಡಮಾರ ಬಿದ್ದ. ಜಲಕಂಠ ಓಡೋಗಿ ಸತ್ತು ಬಿದ್ದ ವ್ಯಕ್ತಿನ ತಿರುಗಿ ನೋಡ್ತಾನೆ. ಯಾರು ಅವನು? ಯಾರು ಯಾರೋ ಅವನ ಮಗ, ಒಬ್ಬನೇ ಮಗ, ಸ್ವಂತ ಮಗನ ಆ ಪಾಪಿ ಬಂದೂಕದಲ್ಲಿ ಶೂಟ್ ಮಾಡಿ ಸಾಯಿಸ್ಬಿಟ್ಟಿದ್ದಾರೆ. ಮಾಡಬೇಡಿದ್ದಾರೆ, ಸಮಾಧಾನ ಮಾಡ್ಕೊಂಡಿದ್ದಾರೆ, ಸಮಾಧಾನ ಮಾಡ್ಕೊಂಡಿದ್ದಾರೆ. ಆ ಊರಿನಲ್ಲಿ ಎಷ್ಟೋ ನಿರಪರಾಧಿಗಳನ್ನ ಕೊಲೆ ಮಾಡಿದ್ದಾನೆ. ಆ ಪಾಪ ಅವನ್ನ ಸುಮ್ಮನೆ ಬಿಟ್ಬಿಡುತ್ತಾ? ಅಯ್ಯೋ ಅಯ್ಯೋ ಅಂತ ಅತ್ತ. ಬೆಳಗಾದಾಗೆ ಪೊಲೀಸ್ನವ್ರು ಬಂದ ಹಾಗೆ, ಕೈಗೆ ಬೇಡಿ ಹಾಕ್ದಾಗೆ, ಊರಲ್ಲೆಲ್ಲ ಮೆರವಣಿಗೆ ಮಾಡ್ದಾಗೆ ಕಲ್ಪನೆ ಮಾಡ್ಕೊಂಡ. ಎದೆ ಒಡೆದೋದಾಗಾಯ್ತು. ಹೆದರ್ಕೊಂಡ, ಓಡೋದ. ಓಡ್ ಹೋಗಿ ಒಂದು ಅಂಬಾಸಿಡರ್ ಕಾರ್ ತಗೊಂಬಂದ. ಹೆಣಾನ ಅದ್ರಲ್ಲಿ ಹಾಕೊಂಡ ಊರಾಚೆ ತಗೊಂಡ್ ಹೋದ. ಒಂದ್ ದೊಡ್ಡ ಹಳ್ಳ ತೋಡಿ ಮಗನ್ ಸಮಾಧಿ ಮಾಡ್ದ. ಯಾರು ನೋಡಿಲ್ಲ ಅನ್ಕೊಂಡ. ಮುಟ್ಟಾಳ. ಆ ದೇವ್ರು ನೋಡದೆ ಇರ್ತಾನ ರಾಯ್ರೆ? ಆಕಾಶದಲ್ಲಿ ಹೊಳೆಯೋ ಒಂದೊಂದು ನಕ್ಷತ್ರಗಳು ಅವನ್ ಕಣ್ಣಿಗಳ ತಾನೆ. ಅವನ್ ನೋಡದೆ ಇರ್ತಾನ? ಅವನು ಬುದ್ಧಿ ಕಲಿಸ್ತಾ ಇರ್ತಾನ? ಅವನ್ನ ಹಾಗೆ ಬಿಟ್ಟು ಬಿಡ್ತಾನ? ಸಾವ್ಕಾರ್ರೆ, ಏನ ಗುಡ್ಡದ ಮೇಲಿನ ಅಡಿಗೆವನು ನೆನ್ನೆಯಿಂದ ಹೊಟ್ಟೆ ನೋವು ಅಂತ ಮಲಗ್ಬಿಟ್ಟಿದ್ದಾನೆ. ಅದಕ್ಕೆ ನಾನೇನ್ ಮಾಡ್ಲಿ? ಹಾಸ್ಪಿಟಲ್ ಹೋಗೋನು. ಆ ಮುತ್ತಿಗೆ ಊಟ ನಮ್ ನಾಳನೆ ಮಾಡ ಹೋಗ್ತಾನೆ. ಲೇ ನಾಳ ಬರ.
ಇವತ್ತಿನಿಂದ 2 ಹೊತ್ತು ಊಟನ ಈ ಕ್ಯಾರಿಯರ್ ಅಲ್ಲಿ ಹಾಕಿ ಇವನ್ ಕೈ ಕೊಟ್ಟು ಕಳ್ಸಿ. ಚೆನ್ನ ಅನ್ನ ಎಲ್ಲ ಹಾಕಾಯ್ತೇನೋ? ಆಗ್ಲಿ ತುಂಬಿಟ್ಟೆ. ಹೊರಗಡೆ ಸಾಹುಕಾರ ಹತ್ರ ಒಬ್ಬ ಮಾತಾಡ್ತಾ ನಿಂತಿದಾರಲ್ಲ, ಅವನ ಹತ್ರ ಈ ಕ್ಯಾರಿಯರ್ನ ಕೊಟ್ಬಿಡು. ಅಮ್ಮನಿಗೆ ನಿನ್ನ ಮಗ ಶಂಕರ್ ಮಾಡೋ ನಮಸ್ಕಾರಗಳು. ಆ ಪಾಪಿ ವಿಷಕಂಠ ನಿನ್ನೆ ಎಲ್ಲ ಬಚ್ಚಿಟ್ಟಿದ್ದಾನೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೀನಿರೋ ಜಾಗನ ಬರೆದು ಈ ಕ್ಯಾರಿಯರ್ ಜೊತೆ ಕಳಿಸ್ತೀನಿ ಶಂಕರ್. ಹನುಮಂತನ್ ಗುಟ್ಟೆ ಹಾಳು ಬಂಗ್ಲೆ. ಅಣ್ಣ, ನಮ್ಮಿಬ್ರಿಗೂ ಕೈ ತುಂಬಾ ಕೆಲಸ. ಈಗಲೇ ಹೋಗಿ ಆ ನನ್ನ ಮಕ್ಕಳನ್ನ ಒಬ್ಬೊಬ್ಬರನ್ನ ಬೆಂಡೆತ್ಬಿಟ್ಟು ಅಮ್ಮನ್ನ ಬಿಡಿಸ್ಕೊಂಡ್ಬಂದ್ಬಿಡೋಣ. ಅಪ್ಪ ನಂಗೆ ಯಾವಾಗ ಮಾಡ್ತೀಯಾ ಮದ್ವೆನಾ? ಒಳ್ಳೆ ಗಂಡು ಸಿಕ್ಕಾಗ. ಒಳ್ಳೆ ಗಂಡು ಯಾವಾಗ ಸಿಕ್ಕೋದು? ಅದೃಷ್ಟ ಬಂದಾಗ. ಅದೃಷ್ಟ ಯಾವಾಗ ಕೂಡ್ ಬರುತ್ತೆ? ಕಾಲ ಕೂಡ್ ಬಂದಾಗ. ಕಾಲ ಯಾವಾಗ ಕೂಡ್ ಬರೋದು? ದೇವ್ರ ಕಣ್ಣು ಬಿಟ್ಟಾಗ. ದೇವ್ರ ಕಣ್ ಬಿಡೋದು ಯಾವಾಗಪ್ಪ? ದೇವ್ರ ಕಣ್ಣು ಮುಚ್ಕೊಂಡಾಗ. ದೇವ್ರ ಕಣ್ ಮುಚ್ಕೊಳ್ಳೋದು ಯಾವಾಗಪ್ಪ? ದೇವ್ರ ಕಣ್ಣು ಬಿಟ್ಟಾಗ. ದೇವ್ರ ಯಾವಾಗ ಕಣ್ ಬಿಡೋದು? ನಾನ್ ನಿನಗೆ ಚಾರ್ಜ್ ಒದ್ದಾಗ. ಸಾಕ್ ಸುಮ್ನಿರಪ್ಪ, ನಿನಗೇನ್ ಗೊತ್ತು ನನ್ ಕಷ್ಟ. ನಾನು ವಯಸ್ಸಿಗೆ ಬಂದಿದ್ದೀನಿ, ನನಗೆ ಯೌವನ ಉಕ್ಕಿ ಉಕ್ಕಿ ಹರಿತಾ ಇದೆ. ನಾನು ಈ ವಿರಹ ವೇದನೆಯನ್ನು ತಡಿಲಾರೆ. ವಿರಹ ನೂರು ತರಹ. ಮಗನೇ ಕಂದ, ನಿನ್ನ ಹೆಸರೇನಯ್ಯ? ರಾಮಲಿಂಗ. ಆಹಾ, ರಾಮಲಿಂಗ. ರಾಮಲಿಂಗ ನಿಮ್ಮ ತಂದೆ ಹೆಸರೇನಯ್ಯ? ಶಿವಲಿಂಗ. ಆಹಾ, ಶಿವಲಿಂಗ. ನನಗೆ ಗೊತ್ತಿತ್ತು. ರಾಮಲಿಂಗ, ನಿಮ್ಮಮ್ಮ ಅಜ್ಜಿನು ನಮ್ಮ ಅಜ್ಜಿನು ಅಕ್ಕ ತಂಗಿರು ಕಣಯ್ಯ. ನನ್ನ ಹೆಂಡತಿ ಸಾಯುವಾಗ ನನ್ನ ಮಗನ್ನ ಈ ಲಿಂಗನ್ ಕೈಲೇ ಕೊಟ್ಟು ಮದುವೆ ಮಾಡಬೇಕು ಅಂತ 1000 ಸಲ ಹೇಳಿ ಕಣ್ಮುಚ್ಕೊಳ್ಳು ಕಣಯ್ಯ. ನೀನ್ ಬಾಯಿ ಮುಚ್ಚ. ಅದಕ್ಕೆ ನಿನ್ನನ್ನು ಹುಡ್ಕೊಂಡು ಈ ಊರಿಗೆ ಬಂದು ಈ ಊರಲ್ಲಿ ಕೇಳಿದ್ದಕ್ಕೆ ನೀನ್ ಇಲ್ಲಿದ್ಯಾ ಅಂತ ಗೊತ್ತಾಯ್ತು. ಅಬ್ಬ, ನನ್ನ ಭಾರ ನಿನ್ ಕೈಲಿ ಇಟ್ಬಿಟ್ರೆ ಕೋಪಿಸ್ಕೋಬೇಡ ಕಣಯ್ಯ. ನನ್ನ ಮಗಳನ್ನ ನಿನ್ ಕೈಲಿ ಒಪ್ಪಿಸ್ಬಿಟ್ರೆ ನನ್ ಜವಾಬ್ದಾರಿ ಮುಗೀತು ಅಂತ ಹೇಳಿದೆ. ಚೆನ್ನಮ್ಮ, ಇಲ್ಲಿಗೆ ನನ್ ಜವಾಬ್ದಾರಿ ಮುಗೀತು. ಇನ್ಮೇಲೆ ಈ ಲಿಂಗನ್ ಜೊತೆ ಸುಖವಾಗಿರಮ್ಮ. ಯಾಕಿಲ್ಲ, ಡ್ಯೂಟಿ ಇದೆ, ಏನ್ ಮಾಡ್ಲಿ? ಅಯ್ಯೋ, ಈ ಡ್ಯೂಟಿ ಇಟ್ಕೊಂಡು ಡ್ಯೂಟಿ ಅಂತ ಸಾಯ್ತೀಯಲ್ಲ. ಬಾ ರಾಜ. ನಮ್ಮ ಮಾವನ್ ಸರಿಯಾಗಿ ಓದ್ತಾಡ. ಬಾ ಮಾವ, ಬಾ ಲಿಂಗ ಮಾವ. ಮಾವ, ನನ್ನ ಆಸ್ತಿ ಆಗ್ತಿದೆ, ನಾ ಹೇಗೆ ಹೇಳಿ? ನನ್ನ ಹೃದಯ ವೇದನೆ ಜಾಸ್ತಿ ಆಗ್ತಿದೆ. ಮಾವ ಕೊಡು ನನ್ನ ಕೈ ನಿನಗನ್ನ. ಬೆಂಚಿನ ಕೌಕಿನ. ನಿನ್ನ ಮಕ್ಕ ಹೆಂಗ್ ಬರ್ತಾಳೆ ನನ್ನ ಮಗನೇ? ಬರ್ತೀನಿ, ನನ್ನ ಮಗನೇ. ಅಣ್ಣ ಸಿಕ್ತ ನನ್ನ ಮಗ, ತಗೋನು. ಯಾವನಾದ್ರೂ ಅಳ್ಳಾಡ್ರೆ ನಿಮ್ಮ ಒಂದು ಕತೆ ಮುಗಿಸ್ಬಿಡ್ತೀನಿ. ಒಳಗಡೆ ಹೋಗಿ ದಾರಿ ತೋರಿಸಿ.
ಅಮ್ಮ ಅಮ್ಮ ಶಂಕರ್ ಹಲೋ ಮಿಸ್ಟರ್ ವಿಷಕಂಠ, ನೋಡಿದ್ಯಾ ನಿನ್ನ ಲೆಕ್ಕಾಚಾರನೆಲ್ಲ ತಲೆಕರಗ್ ಮಾಡ್ಬಿಟ್ಟೆ. ಜಯಶಂಕರ, ಅದು ಈ ಜನ್ಮದಲ್ಲೂ ಸಾಧ್ಯ ಇಲ್ಲ ಕಣೋ. ಯಾಕೆ ಸಾಧ್ಯ ಅಲ್ವೋ? ನನ್ನ ತಾಯಿನ ಹಾಳು ಬಂಗ್ಲೆಲಿರೋ ಗುಹೆಯಿಂದ ಕರ್ಕೊಂಡ್ ಬಂದ್ಬಿಟ್ಟೆ. ನಿನ್ನ ಮಗನ್ನ ಕೈಯಾರ ಕೊಲೆ ಮಾಡೋ ಹಾಗೆ ಮಾಡಿದೆ. ಇನ್ನು ಉಳಿದಿರೋದು ಎರಡೇ ಕೆಲಸ, ನಿನ್ನ ಮಗಳನ್ನ ಕರ್ಕೊಂಡು ಹೋಗೋದು, ನಿನ್ನ ಯಮಲೋಕ ಪಾರ್ಸಲ್ ಮಾಡೋದು. ಹಲೋ ಹಲೋ ಹಲೋ, ನಮ್ಮ ತಾಯಿನ ಹಾಳು ಬಂಗ್ಲೆಯಿಂದ ಬಿಡಿಸ್ದೆ. ಅವ್ರನ್ನ ಚೆನ್ನನ್ ಜೊತೆ ಮನೆ ಕಳಿಸಿದೆ. ಅವ್ರು ನಮಗೋಸ್ಕರ ಕಾಯ್ತಾ ಇರ್ತಾರೆ. ಜಯಶಂಕರ, ಇಷ್ಟು ದಿವಸ ನನಗೆ ಮೋಸ ಮಾಡಿದ ಹಾಗೆ ಇನ್ನು ಮೇಲೆ ಮೋಸ ಮಾಡಕ್ ಸಾಧ್ಯ ಇಲ್ಲ ಕಣೋ, ಸಾಧ್ಯ ಇಲ್ಲ. ನಿನ್ನ ಈ ಮುನ್ನ ನೈ ವಂಚಕಮ್ಮ, ನೈ ವಂಚಕ. ನಮ್ಮನೇಲಿ ಅಡಿಗೆ ಮನಾಗಿಟ್ಕೊಂಡು ನಮ್ಮ ಕಣ್ಣಿಗೆ ಮಣ್ಣೆರ್ತಿ ನಮ್ಮನ್ನೇ ಹಾಳು ಮಾಡಕ್ ಕೊಡ್ತಾ ಇದ್ದಾನಮ್ಮ, ಹಾಳು ಮಾಡಕ್ ಕೊಡ್ತಾ ಇದ್ದಾನೆ. ಯಾರು ಮೋಸಗಾರ, ಯಾರು ನಯವಂಚಕ? ಹಣಕ್ಕೋಸ್ಕರ ಸರ್ಕಾರಕ್ಕೂ ತಿಳಿದೆ ಕಳ್ಳ ಸಾಗಾಣಿಕೆ ವ್ಯಾಪಾರ ಮಾಡ್ತಿರೋ ಯಾರು? ನೀನು. ನಿನ್ನ ಯೋಗ್ಯತೆನ ಪೊಲೀಸ್ನವ್ರು ಹೇಳ್ತಾರೆ ಅನ್ನೋ ಭಯದಿಂದ ನನ್ನ ತಂದೆನ ಕೊಂದ ಕೊಲೆಗಾರ ಯಾರು? ನೀನು. ದಾರಿ ಹೋಕರ ತಲೆ ಓಡಿಸಿ ದರೋಡೆ ಮಾಡಿಸ್ತಾ ಇದ್ದವ್ರು ಯಾರು? ನೀನು. ಅಧಿಕಾರ ಇದೆ, ಅಂತಸ್ತಿದೆ, ಅವಕಾಶ ಇದೆ ಅಂತ ಅನ್ಯಾಯದ ಮೇಲೆ ಅನ್ಯಾಯ ಮಾಡ್ತಿರೋ ನೀನು ನನ್ನಂತೀಯೇನೋ? ವಿಷಕಂಠ, ಇವತ್ತಿಗೆ ನಿನ್ನ ಆಟ ಮುಗೀತು. ನಿನ್ನ ಅಟ್ಟಹಾಸ ಕೊನೆಯಾಯ್ತು. ನಮ್ಮ ತಾಯಿ ಪ್ರತಿಜ್ಞೆ ನೆರವೇರೋ ಸಮಯ ಬಂತು. ಬರ್ತೀನಿ. ಇವನು ಮಾತು ನಂಬೇಡ, ಇವನು ಹೇಳ್ತಿರೋದೆಲ್ಲ ಸುಳ್ಳು, ಸುಳ್ಳಮ್ಮ. ನನ್ನ ಮಾತು ಸುಳ್ಳ? ಹಾಗಾದ್ರೆ ಕೇಳು ವರ್ದಿನಿ, ನಿಮ್ಮ ಅಪ್ಪನ್ನೇ ಕೇಳು. ನಿಮ್ಮ ಅಣ್ಣ ಏನಾದ ಅಂತ ಕೇಳು. ಅಪ್ಪ, ಅಣ್ಣ ಎಲ್ಲಿ? ಹೇಳಪ್ಪ, ಎಲ್ಲಿ ಅಣ್ಣ? ನಿಮ್ಮ ಅಣ್ಣ ನೋಡಿದ್ಯಾ ನಾಲ್ಗೆ ಹೇಗೆ ಒಣಗ್ತಾ ಇದೆ? ಬರ್ತೀನಿ. ನಿಮ್ಮ ಅಪ್ಪನ ನಿಮ್ಮ ಅಣ್ಣನ ಕೊಂದು ಕೈಯಾರ ಸಮಾಧಿ ಮಾಡಿ. ಶಂಕರ್, ಏನ್ ಹೇಳ್ತಿದ್ದೀರಾ ನೀವು? ನನ್ನ ಮಾತಲ್ಲಿ ನಂಬಿಕೆ ಬರ್ತಿಲ್ಲ ಅಲ್ಲ? ನೋಡು, ಅಣ್ಣ, ನೀನು ಮನುಷ್ಯನ, ರಾಕ್ಷಸ, ಹೆತ್ತ ಮಗನ್ನೇ ಕೊಂದ ಕೊಲೆಗಾರ, ಕಟಕ. ನಿನ್ನ ಮುಖ ನೋಡಿದ್ರೆ ಮಹಾಪಾಪ. ಶಂಕರ್, ಹೋಗೋಣ. ಬರ್ತೀನಿ. ಎಲ್ಲಿಗೆ ಹೋಗ್ತೀಯಾ? ಬರ್ತೀನಿ. ಇನ್ನು ಹೆಚ್ಚು ನಾವು ಇಲ್ಲೇ ಇದ್ರೆ ನಮ್ಗೆ ತೊಂದರೆ. ನಾನು ಕೆಳಗಡೆ ಹೋಗಿ ನೀನ್ ಕರ್ಕೊಂಡು ಹೋಗೋ ಏರ್ಪಾಡು ಮಾಡ್ತೀನಿ.
ಎಷ್ಟೇ ಧೈರ್ಯ ನಿನಗೆ? ನನ್ನ ಕಣ್ಣು ತಪ್ಪು ಹೊಡ್ತೀಯಾ? ನಾಳೆನೇ ನಿನ್ನ ಮದುವೆ. ದಾರಿಲಿ ಹೋಗೋ ಭಿಕಾರಿ ನನ್ನ ಮಗನ ಕೈಲಿ ನಿನಗೆ ತಾಳಿ ಕಟ್ಟಿಸ್ತೀನಿ. ಕರ್ಕೊಂಡು ಹೋಗಿ ಇವಳನ್ನ ರೂಮ್ನಲ್ಲಿ ಹಾಕಿ ಹಾಕೋ. ऋषिवर्णं चतुर्भुजं प्रसन्नवदनं ध्यायेत् सर्वशान्तिये ॐ गणानाथं नमामि कवलिं च वीणाम्. ಏನ್ ಸಿಕ್ಕಂದ್ರೆ ಏನು ವರ್ದಿನಿ ರೂಮ್ ನಲ್ಲಿ ಕಾಣಿಸ್ತಾ ಇಲ್ಲ ರಾಯರೇ. ಕಾಣಿಸ್ತಾ ಇಲ್ಲ? ಆಡೆಗೂ ಕೈ ಕೊಟ್ಬಿಟ್ಲಾ? ರಂಗ ಬಂದ್ರ ಇಲ್ಲಿ. ವರ್ಧಿನಿ ಆ ಶಂಕರನ ಹತ್ರಲ್ಲೇ ಹೋಗಿರ್ತಾರೆ. ನಡೀರಿ ಹೋಗೋಣ. ನನ್ನನ್ನು ಬಿಟ್ಬಿಡು. ಇನ್ಮೇಲಿಂದ ತಪ್ಪು ನನ್ನನ್ನು ಕ್ಷಮಿಸು. ದಯವಿಟ್ಟು ನಾನು ಬಿಟ್ಬಿಡು ಮಂಗಳ. ಬಿಡ್ಬೇಕಾ? ಬಿಡ್ತೀನಿ. ನನ್ನ ಗಂಡನ ಬದುಕಿಸ್ಕೊಡ್ತೀಯೇನೋ? ಈ ಸಮಯಕ್ಕೋಸ್ಕರ ಎಷ್ಟೋ ಕಷ್ಟ ಅನುಭವಿಸ್ತೀನಿ. ನಾನು ಇನ್ನೂ ಬದುಕಿದ್ದೀನಿ. ನನ್ನ ಗಂಡನ ಹೇಗ್ ಸಾಯ್ತೀಯೋ ನಿನ್ನನ್ನು ಹಾಗೆ ಸಾಯ್ತೀನಿ. Ha ha ha!